ಫ್ರೆಂಡ್ಸ್, ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಊಟ ಆಯ್ತಾ? ಏನು ಸಮಾಚಾರ? ನೋಡಿ, ನಾನು ಬೆಣ್ಣೆಯನ್ನು ಕಡಿಯುವುದು ಹೇಗೆ, ಮಿಕ್ಸಿ ಜಾರಲ್ಲಿ ಬೆಣ್ಣೆಯನ್ನು ಸುಲಭ ರೀತಿಯಲ್ಲಿ ಕಡಿಯೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಆವಾಗಿನ ಕಾಲದಲ್ಲಿ ಕಡ್ಗಲ್ಲು ಅಂತ ಇರ್ತಿತ್ತು. ಅದರಲ್ಲಿ ತುಂಬ ಕಷ್ಟಪಟ್ಟು ನೆನೆಯನ್ನಿಟ್ಟು ಏನೇನೋ ಮಾಡಿಬಿಟ್ಟು ಸರ್ಕಸ್ ಮಾಡಿಬಿಟ್ಟು ಬೆಣ್ಣೆಯನ್ನು ಕಡಿತಾ ಇದ್ರು. ಇವಾಗ ತುಂಬ ಸುಲಭವಾಗಿ ಮಾಡಬಹುದು. ಅದು ನೋಡಿ, ಮಾಡಿದರೆ ಈ ಥರ ಆಗುತ್ತೆ. ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ದಯವಿಟ್ಟು ಯಾರು ಕೂಡ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಧಂಬರ್ಧ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಬೆಣ್ಣೆ ತುಂಬ ಸುಲಭ ರೀತಿಯಲ್ಲಿ ಬೆಣ್ಣೆಯನ್ನು ಕಡಿಬೋದು. ಯಾವುದೇ ರೀತಿ ಡೌಟ್ಸ್ ಬೇಡ, ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ. ತುಂಬ ಸುಲಭವಾಗಿ ಮಾಡಬಹುದು. ಒಂದು 5 ನಿಮಿಷದಲ್ಲಿ ನಿಮ್ಮ ಬೆಣ್ಣೆಯನ್ನು ಆಲ್ಮೋಸ್ಟ್ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಉಪಯೋಗಿಸಿ. ಯಾವುದೇ ಬೆಣ್ಣೆ ಐಟಮ್ಸನ್ನ ಹೊರಗೆ ಮಾರ್ತಾ ಇರ್ತಾರೆ ಬೆಣ್ಣೆಯನ್ನು, ಅದನ್ನು ತಗೊಳೋಕ್ಕಿಂತ ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡಿ ಬೆಣ್ಣೆಯನ್ನು ತಗೋಬೋದು, ಕಡ್ದನ್ನು ಇಟ್ಕೋಬೋದು. ಒಂದು 15 ದಿನಕ್ಕಿಂತ ಮುಂಚೆ ಅಥವಾ ಒಂದು ವಾರ ಎತ್ತಿಟ್ಕೊಂಡು ನಾವು ಬೆಣ್ಣೆಯನ್ನು ಕಡಿಬೋದು. ತುಂಬ ಸುಲಭವಾಗಿದೆ. ನಾನು ನಿಮಗೆ ಹೇಳ್ಕೊಡ್ತೇನೆ. ಹೇಳಿದ ನಂತರ ಇಷ್ಟೇನಾ ಇದು ಅಂತ ನಿಮಗೆ ಅನಿಸುತ್ತೆ. ನೋಡ್ಕೊಂಬನ್ನಿ ಯಾವ ಥರ ಇರುತ್ತೆ ಅಂತ ನಾನು ಹೇಳ್ತೇನೆ. ಫಸ್ಟು ಒಂದು ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕು. ಬೆಣ್ಣೆ ಮಾಡಬೇಕು ಅಂದರೆ, ನಾವು ಫಸ್ಟು ಬೆಣ್ಣೆ ಆಗಬೇಕು ಅಂದರೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಫಸ್ಟು ಬೆಣ್ಣೆನ ಕಡ್ದಿರ್ತಕ್ಕಂತಹ ಇದನ್ನು ಎಂಥದ್ದು ಹಾಲಿನ ಕೆನೆನೂ ಮತ್ತು ಹಾಲಿಂದು ಕೆನೆ ಇರುತ್ತಲ್ಲ ಅದನ್ನು, ಮತ್ತು ಮೊಸರು ಮಾಡ್ತೇವಲ್ಲ ಮೊಸರನ್ನ ಹೆಪ್ಪಾಕಿರ್ತೀವಲ್ಲ, ಮೊಸರು ಹೆಪ್ಪಾಕಿದ ನಂತರ ಮೇಲ್ಗಡೆ ಬರುತ್ತೆ ಕೆನೆ, ಅದನ್ನು ಕೂಡ ತಕ್ಕೊಂಡು ಒಂದು ಬಾಕ್ಸಲ್ಲಿ ಅಥವಾ ಒಂದು ಗ್ಲಾಸಲ್ಲಿ ಅಥವಾ ಇನ್ಯಾವುದ್ರಲ್ಲೂ ಆದರೂ ಇಟ್ಕೋಬೋದು. ಇಟ್ಕೊಂಡು ನಂತರ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಈಗ ಇದನ್ನು ಒಂದು ಮಿಕ್ಸಿಯಲ್ಲಿ ಹಾಕಬೇಕು. ಇದನ್ನೆಲ್ಲ ಎತ್ತಿಟ್ಕೊಂಡಿರ್ತೀವಲ್ವಾ, ಇದನ್ನು ಮಾಡ್ಕೊಂಡಿರ್ತೇವೆ, ಇವಷ್ಟನ್ನು ಕೂಡ ಮಿಕ್ಸಿಯಲ್ಲಿ ಹಾಕಬೇಕು. ನಾವೆಲ್ಲ ಎತ್ತಿಟ್ಕೊಂಡಿರ್ತೇವಲ್ಲ, ಒಂದು ವಾರ, ಒಂದು 15 ದಿನ ಬೇಕಿದ್ದು ಫ್ರಿಜ್ಜಲ್ಲಿಟ್ಟರೆ ಏನೂ ಆಗಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಒಂದು 15 ದಿನ ಬಿಟ್ಟು ಕಡಿಬೋದು ನೀವು. ಹಾಲು ಜಾಸ್ತಿ ಇರಲ್ಲ, ಇದು ಜಾಸ್ತಿ ಇರಲ್ಲ, ಮೊಸರು ಜಾಸ್ತಿ ಇರಲ್ಲ ಅಂದಾಗ ಒಂದು 15 ದಿನ ಬಿಟ್ಟು ಕಡಿಬೋದು. ನಾನು ಕೂಡ ಹಾಗೆ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಮಿಕ್ಸ್ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಹಾಕಬಾರ್ದು. ಫಸ್ಟ್ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ನಂತರ ಇದನ್ನು ಮುಚ್ಚಿಕೊಂಡು ಮಿಕ್ಸಿಯನ್ನು ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ನೀರು ಹಾಕೋಬೇಕು. ಸ್ವಲ್ಪ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ ಈ ಥರ ಬಂದಿದೆ. ಇವಾಗ ಇದು ಯಾವಾಗ ಈ ಥರ ಬರುತ್ತೆ ಅಂದರೆ, ಮಿಕ್ಸಿಯಲ್ಲಿರುತ್ತಲ್ಲ, ಸಡನ್ನಾಗಿ ಹಂಗೆ ಆನ್ ಮಾಡಿ ಬಿಟ್ಬಿಡಬಾರ್ದು, ತಕ್ಷಣ ಆನ್ ಮಾಡಿ ಬಿಟ್ಬಿಡಬಾರ್ದು. ಸ್ವಲ್ಪ ಸ್ವಲ್ಪ ಬಿಟ್ಟು 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 ಆನ್ ಮಾಡಿ ಮಾಡಬೇಕು. ಇನ್ನೊಂದು ಸ್ವಲ್ಪ ಮತ್ತೆ ನೀರು ಹಾಕ್ಕೊಳ್ತೇನೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತೇನೆ. ನೋಡಿ, ಇಷ್ಟು ನೀರು ಹಾಕ್ತೇನೆ. ಹಾಕಿದ ನಂತರ ನೋಡಿ, ಸ್ವಲ್ಪ ನೀರು ಮತ್ತೆ ಹಾಕಿದೆ. ಇವಾಗ ಹಾಕಿದ ನಂತರ ಮತ್ತೆ ಸ್ವಲ್ಪ ಹೊತ್ತು ಕಡಿತೇನೆ. ನೋಡಿ, ಈ ಥರ ಕಡಿತೇನೆ. ನೋಡಿ ಯಾವ ಥರ ಬೆಣ್ಣೆ ಬರ್ತಾ ಇದೆ ಅಂತ. ಈ ಥರ ಬರ್ತಾ ಇದೆ ಬೆಣ್ಣೆ. ಈ ಥರ ಕಡ್ದೆ ಆಯ್ತಲ್ಲ, ಈ ಥರ ಮಾಡಾಯಿತು, ಬೆಣ್ಣೆ ಬಂದಾಯಿತು. ಈಗ ಇಲ್ಲಿಗೆ ಪ್ರೋಸೆಸ್ ಇಷ್ಟೇ ಆಗಲ್ಲ. ನೆಕ್ಸ್ಟು ಒಂದು ಇದರಲ್ಲಿ ಹಾಕಬೇಕು. ಇದನ್ನು ನೋಡಿ, ಇದರಲ್ಲಿ ಹಾಕಿಡಬೇಕು. ಹಾಕಿದ ನಂತರ ಇದು ಹಾಕಿದ ನಂತರ ಐಸಲ್ಲಿ ಬರ್ತಿರ್ತಕ್ಕಂತಹ ಐಸ್ ಟ್ಯೂಬ್ ಇರುತ್ತಲ್ವ, ಐಸ್ ಟ್ಯೂಬನ್ನು ಇದಕ್ಕನ್ನು ಹಾಕಬೇಕು. ಐಸ್ ಟ್ಯೂಬ್ ಈ ಥರ ಹಾಕ್ತೇನೆ ನೋಡಿ. ಎಷ್ಟು ಬೇಕೋ ಅಷ್ಟು ಐಸ್ ಟ್ಯೂಬನ್ನು ಹಾಕಿ ನಂತರ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಡಬೇಕು. ಒಂದು ಅರ್ಧ ಗಂಟೆ ಮುಚ್ಚಿಟ್ರೆ ಅದರಲ್ಲಿರತಕ್ಕಂತಹ ಇದರಿಂದ ಬೆಣ್ಣೆ ಮತ್ತೆ ಬರುತ್ತೆ. ಒಂದು ಅರ್ಧ ಗಂಟೆಯನ್ನು ಮುಚ್ಚಿಡಬೇಕು. ನಾನು ಕೂಡ ಹಾಗೆ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಡ್ತೇನೆ, ಏನು ಕೂಡ ಯೂಸ್ ಮಾಡಲ್ಲ. ಓಕೆನಾ? ನೀವು ಕೂಡ ಹಾಗೆ ಮಾಡಿ. ಒಂದು ಅರ್ಧ ಗಂಟೆ ನಾನು ತೆಗೆದಿಟ್ಟಿದ್ದೆ. ಅರ್ಧ ಗಂಟೆ ತೆಗೆದು ಯಾವ ಥರ ಇಟ್ಟಿದ್ದೆ ಅಂದರೆ, ಫ್ರಿಜ್ಜಲ್ಲಿರ್ತಕ್ಕಂತಹ
ಕೋಲ್ಡನ್ನು ಇದು ಇರುತ್ತಲ್ವ, ಐಸ್ ಟ್ಯೂಬ್ ಇರುತ್ತಲ್ಲ, ಅದನ್ನು ನಾನು ಇದಕ್ಕೆ ಹಾಕಿ ಅರ್ಧ ಗಂಟೆ ತೆಗೆದಿಟ್ಟಿದ್ದೆ. ಆಮೇಲೆ ಇವಾಗ ಈ ಥರ ಆಗಿದೆ ನೋಡಿ, ಈ ಥರ ಬಂದಿದೆ ಮೇಲ್ಗಡೆ ಬಂದ ಮೇಲೆ ಇದನ್ನು ತೆಗಿತಾನೆ ನೋಡಿ. ಈ ಥರ ಬೆಣ್ಣೆ ಬಂದಿದೆ ಅಲ್ಲ, ಇದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ನೋಡಿ, ಈ ಥರ ಬಂದಿದೆ ಅಲ್ಲ, ಇದನ್ನು ಒಂದು ಬೌಲಿಗೆ ಹಾಕ್ತೇನೆ ನೋಡಿ ಎಷ್ಟು ಬಂದಿದೆ ಅಂತ. ನಾನು ಒಂದು 15 ಡೇಸ್ ಇದನ್ನ ಇಟ್ಟಿದ್ದೆ, ಒಂದು 15 ಡೇಸು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದನ್ನು ಕೆನೆಯನ್ನು ತೆಗೆದು, ಮೊಸರಲ್ಲಿ ಬರ್ತಕ್ಕಂತಹ ಮೊದಲ ಕೆನೆಯನ್ನು ತೆಗೆದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈ ಥರ ಬರುತ್ತೆ. ಇದನ್ನು ದೋಸೆಗೆ ಅಥವಾ ಏನಕ್ಕಾದರೂ, ರೊಟ್ಟಿಗೆ, ಚಪಾತಿಗೆ ಏನಕ್ಕಾದ್ರೂ ಹಚ್ಕೊಂಡು ತಿನ್ನಲಿ. ಹೊರಗೆ ಸಿಗುತ್ತಲ್ಲ ಬಟರ್, ಆ ಬಟರನ್ನು ತೊಗೋಬೇಡಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ಮನೆಯಲ್ಲೇ ಸ್ವಲ್ಪ ಫ್ರಿಜ್ ಇದ್ದರೆ ಮೇಂಟೈನ್ ಮಾಡ್ಕೋಬೋದು ನೀವು. ಫ್ರಿಜ್ಜಲ್ಲಿ ಇದನ್ನು ಹಾಕಿಟ್ಟು ಮಾಡ್ಕೋಬೋದು ನೋಡಿ. ಈ ಥರ ಬಂದಿದೆ. ಈಗ ಬಂದಿದೆ ಅಲ್ಲ, ಇದನ್ನು ನಂತರ ಇಷ್ಟನ್ನು ತೆಗೆದು ಖಾಲಿಯಾಗಿದೆ, ಸ್ವಲ್ಪ ಇದೆ. ಅದನ್ನು ಮತ್ತೆ ನಾವು ತೊಗೋಬೇಕು ಅಂದರೆ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ, ಈ ಥರ ಶೇಪಿಂದು. ಈ ಥರ ಇದೆ ಅಲ್ಲ, ಈ ಥರ ಶೇಪಿನಿಂದ ನಾವು ಮತ್ತೆ ತೊಗೋಬೇಕು. ಇದನ್ನು ಕಟ್ಕೋಬೇಕು, ಈ ಥರ ಕಟ್ಕೋಬೇಕು. ನೋಡಿ ಈ ಥರ ಕಟ್ಕೋಬೇಕು ನೋಡಿ. ಈ ಥರ ಕಡ್ಕೊಂಡ್ಮೇಲೆ ಈ ಥರ ಬರುತ್ತೆ ನೋಡಿ. ಕಡ್ಕೊಂಡಾದ್ಮೇಲೆ ಇಷ್ಟು ಬರುತ್ತೆ. ಇದನ್ನು ಇದರಲ್ಲಿ ಮಾಡಬೇಕು. ಮಿಕ್ಸಿಯಲ್ಲಿ ಹಾಕಿದ ನಂತರ ತೆಗಿತೀವಲ್ಲ, ತೆಗೆದ ನಂತರ ಈ ಥರ ಮಾಡಬೇಕು. ಇದು ಕೂಡ ಬೆಣ್ಣೆನೇ. ಇದೇ ಹೊರಗೆ ನಾವು ತೊಗೊಳ್ತೀವಿ ಅಂದರೆ ಎಷ್ಟು ರೇಟ್ ಹೇಳಿ ನೀವೇ? ಹೇಳಿ ನೀವೇ. ಈ ಥರ ಹೊರಗೆ ನಾವು ತೊಗೊಳ್ತೀವಿ ಅಂದರೆ ಎಷ್ಟು ರೇಟ್ ಆಗುತ್ತೆ? ಜಾಸ್ತಿ ರೇಟ್ ಆಗುತ್ತೆ ಅಲ್ವಾ? ಆದಷ್ಟು ಮನೆಯಲ್ಲೇ ಮಾಡಿಕೊಳ್ಳಿ. ನನಗೆ ಆದಷ್ಟು ಮನೆಯಲ್ಲಿರತಕ್ಕಂತಹ ಬೆಣ್ಣೆನೇ ಇಷ್ಟ ಆಗುತ್ತೆ. ಹೊರಗಿನ ಫುಡ್ಡು ಇಷ್ಟ ತಿಂತೀನಿ, ಹೊರಗಿನ ಮಸ್ತ್ ತಿಂತೀನಿ, ಅದು ಬೇರೆ ಮ್ಯಾಟರ್ ಆಗುತ್ತೆ. ಅದಕ್ಕೆ ಕೆಲವೊಂದನ್ನು ನಾವು ಮನೆಯಲ್ಲೇ ಚೂಸ್ ಮಾಡಿಕೊಂಡು ತಿನ್ನಬೇಕಾಗುತ್ತೆ. ತುಂಬ ಹೆಲ್ದಿ ಆಗಿರುತ್ತೆ, ಆರೋಗ್ಯಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಈ ಥರ ಆದಮೇಲೆ ಇಷ್ಟು ಸಾಕು. ಮತ್ತೆ ಬೇಕು ಅಂದರೆ ಬರಲ್ಲ ಅದು. ನಂತರ ಇಷ್ಟು ಬಾಗಿದೆ ನೋಡಿ, ಈ ಥರ ಶೇಪ್ ಬಂದಿದೆ. ಬೆಣ್ಣೆ ಹಿಂಗಾಗಿದೆ ನೋಡಿ. ಸಾಕಲ್ವಾ? ಇಷ್ಟು ಬಂದರೆ ಇನ್ನೂ ಏನು ಬೇಕು? ಇಷ್ಟು ಬಂದರೆ ಸಾಕಲ್ಲ ನೋಡಿ. ಚೆನ್ನಾಗಿ ಬಂದಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ. ಮನೆಯಲ್ಲೇ ಮಾಡಿರ್ತಕ್ಕಂತಹ ಬೆಣ್ಣೆ ತುಂಬ ಇಷ್ಟ ನನಗೆ. ಆಮೇಲೆ ಕಡ್ಗೋಲಲ್ಲಿ ನಾನು ತೋರಿಸಿದ್ನಲ್ಲ, ಸಣ್ಣ ಕಡ್ಗೋಲ್ ಥರ ಇದೆಯಲ್ಲ, ಅದರಲ್ಲಿ ಎಷ್ಟು ಬರುತ್ತೋ ಅಲ್ಲಿವರೆಗೂ ಅದನ್ನು ಕಡ್ದು ಏನು ಮಾಡ್ಕೋಬೇಕು? ಬೆಣ್ಣೆಯನ್ನು ತೊಗೋಬೇಕು ನೀವು, ಕಡ್ದು. ಓಕೆನಾ? ಅಲ್ಲಿವರೆಗೂ ಅದು ಬರುತ್ತೆ, ಅಲ್ಲಿವರೆಗೂ ತೊಗೋಬೇಕು. ಆಮೇಲೆ ಅದನ್ನು ಕುಡಿಯೋಂಗಿದ್ರೆ ಕುಡೀರಿ, ಇಲ್ಲ ಅಂದರೆ ವೇಸ್ಟ್ ಹಾಕಿರಿ, ಅದನ್ನು ಚೆಲ್ಲಿ. ಆಲ್ಮೋಸ್ಟ್ ಇದನ್ನು ಎತ್ತಿಟ್ಟುಕೊಂಡಿರ್ತಕ್ಕಂತಹ ಬೆಣ್ಣೆ ಅಲ್ವಾ ಇದು, ಎತ್ತಿರ್ತಕ್ಕಂತಹದ್ದು. ಮಜ್ಜಿಗೆಯನ್ನು ಕುಡಿಬೇಡಿ ಇದನ್ನು, ಯಾಕೆಂದರೆ ತುಂಬ ದಿನದಿಂದ ಎತ್ತಿಟ್ಟಿರ್ತೀವಲ್ವ, ಅಂತಹದ್ದ ಮಜ್ಜಿಗೆಯನ್ನು ಕುಡಿಬೇಡಿ. ಓಕೆ? ಆದಷ್ಟು ಅವಾಯ್ಡ್ ಮಾಡಿ. ಥ್ಯಾಂಕ್ ಯು. ನನ್ನ ಚಾನಲನ್ನು ವಾಚ್ ಮಾಡಿಲ್ಲ ಅಂದರೆ, ಯಾರು ಫುಲ್ ವಿಡಿಯೋವನ್ನು ವಾಚ್ ಮಾಡಿಲ್ಲ ಅಂದರೆ ವಾಚ್ ಮಾಡಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ನನ್ನ ಚಾನಲನ್ನು ನೋಡ್ತಾ ಇರ್ತಕ್ಕಂತಹ ನಿಮಗೆ